ರೆಡಿ ಆದ್ರ? ನೀವೇನು ಮೇಡಮ್ರೆ ಇನ್ನೂ ರೆಡಿ ಆಗಿಲ್ಲ? ರೆಡಿ ಆಗಿಲ್ವಾ? ನಾನು ಬೆಳಗ್ಗೆನೆ ಎದ್ದು ದೇವ್ರ ಮನೆಗೆ ಹೋಗಿ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೀನಿ. ನಾನು ರೆಡಿಯಾಗೇ ಇದ್ದೀನಿ. ಆದರೆ ನೀವೇನು ಅದೇ ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿದ್ದೀರಾ? ಸಿದ್ದು ಅವರೇ, ಇವತ್ತು ಹಬ್ಬ, ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಅಂದಮೇಲೆ ಪಂಚೆ ಹಾಕೋಬೇಕಲ್ವಾ? ಪಾಪ ಪಂಚೆನಾ? ಮೇಡಮ್ರೆ ಅದು ಏನು ಅದು ಅದು ಅಂತಿದ್ದೀರಾ? ಪಂಚೆ ಉಟ್ಕೊಳಕ್ ಬರಲ್ವಾ? ಬತ್ತದ ಮೇಡಮ್ರೆ. ತುಂಬ ಚೆನ್ನಾಗಿ ಮಾತಾಡ್ತೀರಾ ನೀವು. ಪಂಚೆ ಉಡಕ್ ಮಾತ್ರ ಬರಲ್ಲ, ಆದ್ರೆ ಭಾಷಣೆ ಮಾತ್ರ ಚೆನ್ನಾಗಿ ಮಾಡ್ತೀರಾ. ಮೇಡಮ್ರೆ ಪಂಚೆ ಉಡೋದಕ್ಕೂ ಭಾಷಣ ಮಾಡೋದಕ್ಕೂ ಏನು ಸಂಬಂಧ ಮೇಡಮ್ರೆ? ಭಾಷಣ ಏನು ಇಡೀ ದಿನ ನಿಂತ್ಕೋಬೇಕಾದ್ರೂ ಮಾತಾಡ್ಬೋದು. ಯಾರ ಬರ್ಕೊಡೋದ ಮೈಕ್ ಮುಂದೆ ನಿಂತ್ಕೊಬೋದ್ರದಕ್ಕೆ ಏನೋ ಕಷ್ಟವೇ? ಹಾ, ಅದ್ಯಾರೋ ಬರ್ದು ಕೊಡ್ತಾರೆ ಅಂತ ಹೇಳಿದ್ರಲ್ಲ, ಅವ್ರ ಹತ್ರನೇ ಪಂಚೆ ಹೇಗೆ ಉಟ್ಕೊಳ್ಳೋದು ಅಂತ ಬರ್ಸ್ಕೊಂಡ್ ಬಂದ್ವಿ. ಒಂದ್ ನಿಮಿಷ ಇದೆ. ತಗೊಳ್ಳಿ, ಬೇಗ ಉಟ್ಕೊಂಡ್ ಬನ್ನಿ. ಮೇಡಮ್ರೆ ನನಗೆ ಪಂಚೆ ಉಟ್ಕೊಳಕ್ ಬರ್ತದೆ, ಆದರೆ ಉಟ್ಕೊಳ್ಳೋದಕ್ಕೊಂಥರ ಇದು ಬೋದ್ರಸ್ಕತ್ತೆ. ಅಂದ್ರೆ ಅದು ಸರಿಯಾಗಿ ಕೂರೋದಿಲ್ಲ ಅಂತ. ಓ ಹಾಗಾ? ಪರವಾಗಿಲ್ಲ ಸಿದ್ದು ಅವರೇ, ನೀವು ಉಟ್ಕೊಳ್ಳಿ, ಏನೂ ಆಗಲ್ಲ. ಆದರೆ ಬಿದ್ದೋಗೋ ಥರ ಉಟ್ಕೋಬೇಡಿ. ಹಾಂ ಮೇಡಮ್ರೆ, ನಾನು ಉಡೋದಿಲ್ಲ, ಉಟ್ರೆ ಹೆಂಗೆ ಕಾಪಾಡ್ಕೊಳ್ಳೋದು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತದೆ. ಹೀಗೆ ಮಾತಾಡ್ತಾ ಇದ್ರೆ ಪೂಜೆಗೆ ತುಂಬ ಲೇಟಾಗಿ ಹೋಗುತ್ತೆ. ಬನ್ನಿ ಹೋಗೋಣ. ಸರಿ, ನಿಮ್ಮ ತಿಂಡಿ ಮಾಡ್ತೀರಿ, ಅಷ್ಟಲ್ಲಿ ನಾನು ಬರ್ತೀನಿ. ಇಲ್ಲ ಸಿದ್ದು ಅವರೇ, ಇವತ್ತು ಶಿವರಾತ್ರಿಗೆ ನಾನು ಉಪವಾಸ ವ್ರತ ಮಾಡ್ತಿದ್ದೀನಿ, ಹಾಗಾಗಿ ನಾನೇನು ತಿನ್ನಲ್ಲ. ನೀವು ಬೇಗ ರೆಡಿ ಆಗಿಬಿಡಿ, ನಾವು ಹೊರಡೋಣ. ಅಯ್ಯೋ, ಉಪವಾಸ ಯಾಕೆ ಮಾಡ್ತೀರ ಮೇಡಮ್ರೆ? ಆ ದೇವ್ರನ್ನ ಹೇಳೋಣ. ಸಿದ್ದು ಅವರೇ, ಇದೆಲ್ಲ ನಿಮಗೆ ಗೊತ್ತಾಗಲ್ಲ. ನೀವು ಬೇಗ ರೆಡಿಯಾಗಿ ಬನ್ನಿ.